ವಾಯನಾಡು ಗುಡ್ಡ ಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ 360ಕ್ಕೆ ಏರಿಕೆ ಆಗಿದೆ. ಕೆಸರಿನಲ್ಲಿ ಹುದುಗಿ ಹೋಗಿದ್ದ ಶವಗಳಿಗಾಗಿ ಹುಡುಕಾಟ ಮುಂದುವರಿತಿದೆ. ದುರಂತ ಸ್ಥಳ ಚಾಲಿಯಾರ್ ನದಿಯಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾ ಇದೆ. 6 ವಲಯಗಳನ್ನಾಗಿ ಮಾಡಿ ಶೋಧ ಕಾರ್ಯ ಮುಂದುವರೆದಿದೆ. 1410 ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಇಲ್ಲಿ ವಾಯನಾಡು ಗುಡ್ಡ ಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ 360ಕ್ಕೆ ಏರಿಕೆ ಆಗಿರೋದು. ಶವಗಳಿಗಾಗಿ ಈಗಲೂ ಕೂಡ ಹುಡುಕಾಟ ನಡೀತಾ ಇದೆ. ದುರಂತ ಸ್ಥಳ ಹಾಗೆಯೇ ಚಾಲಿಯಾರ್ ನದಿ ಇಲ್ಲಿ ರಕ್ಷಣಾ ಕಾರ್ಯಾಚರಣೆ ಮಾಡಲಾಗಿದೆ. ಒಟ್ಟು 6 ವಲಯಗಳನ್ನಾಗಿ ಮಾಡಿ ಶೋಧ ಕಾರ್ಯ ನಡೆಸಲಾಗ್ತಾ ಇದೆ. 1410 ಸಿಬ್ಬಂದಿಯಿಂದ ರಕ್ಷಣಾ ಕಾರ್ಯಾಚರಣೆ ಹಾಗೆಯೇ ಡಾಗ್ ಸ್ಕ್ವಾಡ್ ಅನ್ನು ಕೂಡ ಅಲ್ಲಿ ಬಳಸಿದ್ದಾರೆ. ಕೆಸರಿನಲ್ಲಿ ಹುದುಗಿ ಹೋಗಿರುವಂಥ ಶವಗಳಿಗಾಗಿ ಹುಡುಕಾಟ ನಡೀತಾ ಇದೆ. ಕೆಲವರ ಬಟ್ಟೆ ಮುಂತಾದಂಥ ವಸ್ತುಗಳು ಸಿಕ್ಕಿರುವಂಥ ಹಿನ್ನೆಲೆ ಆ ಬಟ್ಟೆಯ ಮೂಲಕ ಈಗ ಸರ್ಚ್ ನಡೆಸುವಂಥದ್ದು. ಇಂಥ ಕಡೆ ಮನೆ ಇದೆ ಅಂತ ಅವರ ಸಂಬಂಧಿಕರು ಅಥವಾ ಸ್ಥಳೀಯರು ಯಾರು ಹೇಳಿದಾಗ ಅವರು ಕಾಣ್ತಾ ಇಲ್ಲ ಅಂತ ಗೊತ್ತಾದ ಅಂಥ ಮನೆಗಳ ಸುತ್ತ ಕೆಸರಿನಲ್ಲಿ ಏನಾದರೂ ಶವಗಳು ಸಿಗುತ್ತಾ ಅಂತ ಈಗ ಹುಡುಕಾಟ ನಡೀತಾ ಇದೆ. 1410 ಸಿಬ್ಬಂದಿ ಈಗ ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ನೀವಲ್ಲಿ ನಡೀತಿರುವಂಥ ಕಾರ್ಯಾಚರಣೆ ಗಮನಿಸ್ಬೋದು. ಯಾವ್ಯಾವ ರೀತಿ ತಂತ್ರಜ್ಞಾನವನ್ನು ಬಳಸ್ಬೋದು ಇದೆಲ್ಲವನ್ನು ಕೂಡ ಬಳಸ್ಕೊಂಡು ಹಾಗೆಯೇ ಡಾಗ್ ಸ್ಕ್ವಾಡ್ ಒಂದು ಉಕ್ಕಿನ ಸೇತುವೆಯನ್ನು ನಿರ್ಮಾಣ ಮಾಡಲಾಯಿತು. ಭಾಳ ಸಾಹಸಮಯವಾಗಿ, ಜೊತೆಗೆ ಭಾಳ ಕಡಿಮೆ ಸಮಯದಲ್ಲೇ ಆ ಒಂದು ಸೇತುವೆಯನ್ನು ರೆಡಿ ಮಾಡಿ ನಂತರ ವಾಹನಗಳು ಟ್ರಕ್ಗಳು ಅದರ ಮೇಲೆ ಹೋಗೋ ಹಾಗೆ ವ್ಯವಸ್ಥೆಯನ್ನು ಮಾಡಲಾಯಿತು. ಈಗ ಹುಡುಕಾಟ ಇನ್ನಷ್ಟು ಮುಂದುವರಿತಾ ಇದೆ.